ವೆಲ್ಕಮ್ ಬ್ಯಾಕ್ ಗೈಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ನಿಮ್ಮ ರಾಯಲ್ ಸಿಟಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಸಿನಿಮಾ ರಿವ್ಯೂಗೆ ಸ್ವಾಗತ. ಸೊ ಇವತ್ತು ಡಿಸೆಂಬರ್ 25. ಫಸ್ಟ್ ಆಫ್ ಆಲ್ ಎಲ್ರಿಗೂ ಮೇರಿ ಕ್ರಿಸ್ಮಸ್. ಡಿಸೆಂಬರ್ 25ಕ್ಕೆ ಅದು ನಮ್ಮ ಕನ್ನಡ ಇಂಡಸ್ಟ್ರೀಲಿ. ಸೊ 25/12/2025 ಎರಡು ಲೆಜೆಂಡ್ಸ್, ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ 3 ಜನ ಲೆಜೆಂಡ್ಸ್ ಸಿನಿಮಾ ರಿಲೀಸ್ ಆಗಿರೋದು. ಒಂದು ನಮ್ಮ ದೀಪು ಅಣ್ಣಂದು ಮಾರ್ಕ್ ಸಿನಿಮಾ, ಎರಡನೇದು ಶಿವಣ್ಣ ಮತ್ತು ಉಪ್ಪಿ ಸರ್ ಆ್ಯಕ್ಟ್ ಮಾಡಿರುವಂಥ, ಇನ್ಫ್ಯಾಕ್ಟ್ ರಾಜ್ ಬಿ ಶೆಟ್ಟಿ ಅವರು ಕೂಡ ಆ್ಯಕ್ಟ್ ಮಾಡಿರುವಂಥ 45 ಸಿನಿಮಾ. ಸೊ ಎರಡು ರಾಜ್ಯಾದ್ಯಂತ ತೆರೆಗೆ ಅಪ್ಪಳಿಸಿದೆ. ಸೊ ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ಕೇಳ್ತಿರೋದು, ದಯವಿಟ್ಟು ಹೋಗಿ ನಮ್ಮ ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲೇ ನೋಡಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಇವತ್ತು ಬೆಳಗ್ಗೆ 6 ಗಂಟೆಗೆ ಫ್ಯಾನ್ ಶೋ ಇತ್ತು ಮಾರ್ಕ್ ಸಿನಿಮಾದು. ಸೊ ಇವತ್ತು ನಾನು ನನ್ನ ಫ್ರೆಂಡ್ಸ್ ಹೋಗಿದ್ದು ಮಾರ್ಕ್ ಸಿನಿಮಾಗೆ. ಅದು ಎಲ್ಲೋಗಿದ್ವಿ ಅಂದರೆ ನಾವು ಹೋಗಿದ್ದು ಬೃಂದಾ ಥಿಯೇಟ್ರು ಹೊಂಗಸಂದ್ರದಲ್ಲಿ. 101 ಕಟ್ಔಟ್ ಹಾಕಿದ್ರು. ನೀವು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡಿರ್ತೀರ. ಸೊ 101 ಕಟ್ಔಟೆಲ್ಲ ಹಾಕಿ ಸಾಕಾದಂಗೆ ಮಾಡಿದ್ರು ಗುರು. ಒಂಥರ ಭರ್ಜರಿಯಾಗಿ ಮಾಡಿದರು ಸೆಲೆಬ್ರೇಷನ್ನು. ಆ್ಯಂಡ್ ಆ ಒಂದು ವಾತಾವರಣನೇ ಸಾಕಾಗಿತ್ತು. ಸೊ ಬೆಳಗ್ಗೆ 6 ಗಂಟೆಗೆ ನಾವು ಸಿನಿಮಾ ಸ್ಟಾರ್ಟ್ ಆಗೋಕ್ಕಂತ ಥಿಯೇಟ್ರ್ ಒಳಗಡೆ ಹೋಗಿ ಕೂತ್ಕೊಂಡ್ವಿ. ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಸ್ಟಾರ್ಟ್ ಆಯಿತು ಸಿನಿಮಾ. ಆ ಅಭಿನಯ ಚಕ್ರವರ್ತಿ, ಬಾಚಾ, ಕಿಚ್ಚ, ಸುದೀಪ ಅಂತ ಬರುತ್ತಲ್ಲ, ಅಲ್ಲಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ಸಿನಿಮಾ ಅಂತೂ ಹೆಂಗೆ ನಿಮಗೆ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಅಂದರೆ ಒಂಥರ ನೆಕ್ಸ್ಟ್ ಲೆವೆಲ್ ಸಿನಿಮಾ ಗುರು. ಆನೆಸ್ಟಾಗಿ ಹೇಳ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಸಿನಿಮಾ ಸಿಂಪಲ್ಲಾಗಿ ಒನ್ ಲೈನ್ ಸ್ಟೋರಿ ಹೇಳ್ಬಿಡ್ಬೇಕಂದ್ರೆ, ಇದು ನಾನೇನು ನಿಮಗೆ ಬಿಟ್ಕೊಡ್ತಲ್ಲ, ಜಸ್ಟ್ ಸುಮ್ಮನೆ ಹೇಳ್ತೀನಿ. ಕಿಡ್ನಾಪ್ ಆಗಿರೋ 18 ಜನ ಮಕ್ಕಳಿರ್ತಾರೆ. ಸೊ ಆ 18 ಜನ ಕಿಡ್ನಾಪ್ ಆಗಿರೋ ಮಕ್ಕಳನ್ನ ಮಾರ್ಕ್ ಅಂದರೆ ಅಜಯ್ ಮಾರ್ಕಂಡಯ್ಯ ಹೆಂಗೆ ಹುಡುಕ್ತಾನೆ. ಸೊ ಅವನಿಗೆ ಆ ಒಂದು ಚಾಲೆಂಜಸ್ ಎಲ್ಲ ಏನು ಎದುರಾಗುತ್ತೆ, ಆ ಚಾಲೆಂಜಸ್ನೆಲ್ಲ ದಾಟಿ ಆ ಮಕ್ಕಳನ್ನ ಅವ್ನಿಗೆ ಸೇಫಾಗಿ ಕರ್ಕೊಂಡ್ಬರ್ತಾನೆ ಇಲ್ವಾ. ಇದೇ ಸಿಂಪಲ್ಲಾಗಿ ಒನ್ ಲೈನ್ ಸ್ಟೋರಿ ಮಾರ್ಕ್ ಸಿನಿಮಾದು. ಆ್ಯಂಡ್ ಇದು ನಡೆಯೋದು ಜಸ್ಟ್ 36 ಅವರ್ಸು. ಮ್ಯಾಕ್ಸ್ ಸಿನಿಮಾ ಬಂದ್ಬಿಟ್ಟು 1 ನೈಟಿಂದ ಬೆಳಗ್ಗೆ. ಬಟ್ ಇದು ಆಲ್ಮೋಸ್ಟ್ ನಿಮಗೆ 1.5 ಡೇ ಅಂದ್ಕೊಳ್ಳಿ. 36 ಅವರ್ಸು, 24 ಅವರ್ಸು, ಇದು 36 ಅವರ್ಸು. ಅದ್ಭುತವಾಗಿ ಮಾಡಿದ್ದಾರೆ ಗುರು. ವಿಜಯ್ ಇವಾಗ 2ನೇ ಸಿನಿಮಾ ಅವ್ರದ್ದು ಕನ್ನಡದಲ್ಲಿ. ಇನ್ಫ್ಯಾಕ್ಟ್ ಅವ್ರ ಡೈರೆಕ್ಷನಲ್ಲೇ 2ನೇ ಸಿನಿಮಾ, ಬಟ್ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಎಲ್ಲೂ ಕೂಡ ನಿಮಗೆ ಒಂದು ಸೀನು ಯಾವುದೂ ಲ್ಯಾಗ್ ಅನಿಸಲ್ಲ, ಇದು ಬೇಕಿತ್ತ ಅಂತ ಅನಿಸಲ್ಲ. ಆ್ಯಂಡ್ 2 ಅವರ್ 24 ನಿಮಿಷ ಸಿನಿಮಾ ಅಂತೂ ಭರ್ಜರಿಯಾಗಿದೆ. ಒಂಥರ ನಿಮಗೆ ಇದು ಯಾಕೆ ಇಷ್ಟೊಂದು ಕಮ್ಮಿ ಆಯಿತು ಅಂತಲೂ ಅನಿಸಲ್ಲ, ಜಾಸ್ತಿ ಆಯಿತು ಅಂತಲೂ ಅನಿಸಲ್ಲ. 2 hours 24 minutes ಪರ್ಫೆಕ್ಟ್ ಆಗಿದೆ ಗುರು ಸಿನಿಮಾ. ಆ್ಯಂಡ್ ಪ್ರತಿಯೊಂದು ಸೀನು ಬರಬೇಕಾದ್ರೂ ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಸೀಟ್ ಎಡ್ಜಲ್ಲೇ ಕುಣಿಸುತ್ತೆ ನಿಮಗೆ. ಆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಆ್ಯಂಡ್ ಅಜ್ನೀಶ್ ಅವರು ನಾವು ಗೊತ್ತು, ಅವ್ರು BGM ಎಲ್ಲ ಮಾತಾಡೋಂಗೇ ಇಲ್ಲ. ಮ್ಯಾಕ್ಸಲ್ಲಿ ಏನು ಕೊಟ್ಟಿದ್ದಾರೋ, ಡೈರೆಕ್ಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಮ್ಯಾಕ್ಸ್ಗಿಂತ ಒಂದು 2-3 ಪಟ್ಟು ಜಾಸ್ತಿನೇ ಇದೆ ಮಾರ್ಕು. ಯಾಕಂದರೆ BGM ಆಗಿರ್ಬೋದು, ಸಿನಿಮಾ ಕಥೆ ಆಗಿರ್ಬೋದು, ಸಿಂಪಲಾಗಿದ್ದರೂ ಕೂಡ ಕಥೆ ತೋರಿಸಿರೋ ರೀತಿ ಸಾಕಾಗಿ ತೋರಿಸಿದವ್ರು ಗುರು. ಅದರ ಎರಡನೇ ಮಾತೇ ಇಲ್ಲ, ಸೂಪರಾಗಿ ತೋರಿಸಿದ್ದಾರೆ. ಸೊ ನನಗಂತೂ ಮಾರ್ಕ್ ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ದಯವಿಟ್ಟು ಇನ್ನೂ ಯಾರು ನೋಡಿಲ್ಲ, ನಿಮ್ಮ ಫ್ಯಾಮಿಲಿ ಸಮೇತ ಹೋಗಿ ಸಿನಿಮಾ ನೋಡಿ. ಯಾಕಂದರೆ ಚಿಕ್ಕವರಿಂದ ದೊಡ್ಡವರೆಗೂ ಎಲ್ಲ ನೋಡುವಂಥ ಸಿನಿಮಾನೇ. ಆ್ಯಂಡ್ ಒಂಥರ ಹೇಳ್ತೀನಲ್ಲ, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ನಿಮಗೆ, ನೆಕ್ಸ್ಟ್ ಏನಾಗುತ್ತೆ ಅಂತ. ಆ್ಯಂಡ್ ಕ್ಲೈಮ್ಯಾಕ್ಸ್ವರೆಗೂ ಸಕ್ಕತ್ತಾಗಿದೆ. ಒಂಥರ ಸಾಕಾಗಿದೆ. ಒಂಥರ ಕಾಮಿಡಿನೂ ಇದೆ. ಹಾಗೆ ಇನ್ಫ್ಯಾಕ್ಟ್ ಕಾಮಿಡಿ ಅಂದಿದ ತಕ್ಷಣ ಯೋಗಿ ಬಾಬು ಅವ್ರಿಗೆ ಜ್ಞಾಪನ ಆಗ್ತಾರೆ. ಯೋಗಿ ಬಾಬು ಅವ್ರ ಕಾಮಿಡಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂಥರ ಸೀರಿಯಸ್ಸು, ಒಂಥರ ಕಾಮಿಡಿ, ಬಟ್ ಆ್ಯಕ್ಚುಲಿ ಸೂಪರಾಗಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯೋಗಿ ಬಾಬು ಅವ್ರ ಕಾಮಿಡಿ ಸಾಕಾಗಿತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ಎಲ್ಲರೂ ಸುದೀಪ್ ಸರ್ ಬಿಟ್ಟು, ದೀಪೋಣ ಬಿಟ್ಟು ಇನ್ನೆಲ್ಲ ಕ್ಯಾರೆಕ್ಟರ್ಸರು ಅಷ್ಟೇ ತುಕ್ಕೋಗಿದೆ ಗುರು. ಯಾರನ್ನೂ ಡಮ್ಮಿ ಮಾಡಿಲ್ಲ. ಎಸ್ಪೆಷಲಿ ಇವಾಗ ಇವರು ನವೀನ್ ಚಂದ್ರ ಅವರಂತೂ ಗುರು ಒಂಥರ ತಿಂದಾಕ್ಬಿಟ್ಟವ್ರೆ ಸಿನಿಮಾನ. ದೀಪೋಣ ಬಿಟ್ಟರೆ ನೆಕ್ಸ್ಟು ಆ ಒಂದು ಪಾತ್ರದ ಪರಾಕಾಯ ಪ್ರವೇಶ ಅಂತಾರಲ್ಲ, ಸಕ್ಕದಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಇರೋ ಬರೋರೆಲ್ಲ ಆರ್ಟಿಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಯಾರೂ ಕೂಡ ವೇಸ್ಟ್ ಅಂತ ಅನ್ನೋಂಗಿಲ್ಲ. ಎಲ್ಲರ ಕ್ಯಾರೆಕ್ಟರ್ ಕೂಡ ಸೂಪರಾಗಿದೆ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇನ್ನೂ ಯಾರು ಸಿನಿಮಾ ನೋಡಿಲ್ಲ, ಫ್ಯಾಮಿಲಿ ಸಮೇತ ಹೋಗಿ ನೋಡ್ಕೊಂಬನ್ನಿ. ಯಾರಾದರೂ ನೋಡಿದರೆ ಕಮೆಂಟ್ ಹಾಕ್ರಿ ಹೆಂಗಿತ್ತು ಸಿನಿಮಾ ಅಂತ ಅಂದ್ಬಿಟ್ಟು. ಸೊ ನನಗಂತೂ ಐ ಥಿಂಕ್ ಒಂದು 2 hours 24 minutes ಒಳ್ಳೆ ಟ್ರೀಟು. ಕ್ರಿಸ್ಮಸ್ಗಂತೂ ಪಕ್ಕಾ ಭರ್ಜರಿ ಟ್ರೀಟು. ಸೊ ಈ ಥರ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು. ಸೊ ಇದು ನನ್ನ ರಿವ್ಯೂ. ನನಗಂತೂ ಸಖತ್ ಇಷ್ಟ ಆಯಿತು. ಹೋಗಿ ಬನ್ನಿ. ಇನ್ನು ಯಾರು ನೋಡಿಲ್ಲ, ನಾನು ಮತ್ತೊಮ್ಮೆ ಕೇಳ್ಕೊತಿದ್ದೀನಿ, ಹೋಗಿ ಬನ್ನಿ, ಎಂಜಾಯ್ ಮಾಡ್ಕೊಂಡು ಬನ್ನಿ. ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತೀರಾ ಗ್ಯಾರಂಟಿ. ಸೊ ಇನ್ನು 45 ಸಿನಿಮಾ ನೋಡ್ಬಿಟ್ಟು ಅದನ್ನೂ ಕೂಡ ರಿವ್ಯೂ ಮಾಡ್ತೀನಿ. ಸೊ ನಿಮ್ಗೇನು ಅನಿಸುತ್ತೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೋಡುವ ಏನಾಗಿದೆ ಅಂತ ಅಂದ್ಬಿಟ್ಟು. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಆ ಬೆಲ್ ಐಕಾನ್ನ ಒತ್ತಿ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಬರೋಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬೈ ಬೈ ಡಾರ್ಲಿಂಗ್ಸ್.